ನೋಡ್ರಪ್ಪ, ಇದು ನಂದು ಮೊದಲನೇ ಶಾರ್ಟ್ ಫಿಲಿಂ. ನಾನ್ ಇದ್ರಲ್ಲಿ ಆಕ್ಟಿಂಗ್ ಮಾಡಿದೀನಿ. ಒಂದು ಒಳ್ಳೆ ಮೆಸೇಜ್ ಕೊಡೋಣ ಅಂತ ಮಾಡಿದೀನಿ. ಯಾರಾದ್ರೂ ಕೆಟ್ಟ ಕಮೆಂಟ್ ಹಾಕಿದ್ರ ನಾನು ಯಾರಂತ ಗೊತ್ತಲ್ಲ, ಅಳ್ಳಿಟ್ಟು ಸಿಳೆ ಹೊಡ್ತೀನಿ. ಏನ್ ಬುಗಣ, ಶರ್ಟ್ ಗಿಟ್ ಬಾರ್ ಹಾಕಿದ್ಯಾ? ಅಬ್ಬ ಒಳ್ಳೆ ಪ್ಯಾಂಟು. ಪಾರ್ಟಿಗೆ ಹೋಗ್ಬೇಕು ಇವತ್ತು. ಪಾರ್ಟಿಗೆ ಹೋಗಂತೀಯ? ಹೌದು ಬುಗಣ, ಅಣ್ಣನ ಪ್ಯಾಂಟು ಸೂಪರು. ಸೂಪರು. ಹೂವ ಬ್ಲೂ ಐತೆ ಹಂಗೆ. ಓ ಅಣ್ಣ ಹೀರೋ ಇದ್ದಂಗೆ ಇದಾನೆ. ಅಂಬರೀಷಿ ಕಟಿಗೆ ತರಂಬಾ. ಹಾ ಬಂದೆ. ಅಂಬರೀಷಿ ಒಂದು ಅಕ್ಕಿ ಪ್ಯಾಕೆಟ್ ತಗೊಂಬ ಒಂದು. ಆಯ್ತಣ್ಣ. ಇವತ್ತು ಪಾರ್ಟಿ ಹೇಳ್ತಾನ ನಮ್ಗೆ ಇವತ್ತು. ಓ ಏನ್ ಬುಗಣ, ಆರಾಮಿದ್ಯಾ? ಹಾ ಆರಾಮದೀನಿ ನಮ್ರೆ. ನಾ ಇನ್ನೂ ಟಿಫನ್ ಮಾಡಿಲ್ಲ, ಹೊಟ್ಟೆ ಎಸ್ತೈತೆ. ಟಿಫನ್ ಆದ್ರೂ ಮಾಡಿಸು ಬುಗ್ಗಣ. ನಾ ಮನೆ ಮಾಡ್ಕೊಂಬಂದಿನಿ, ಮಾಡ್ಸಲ್ಲಪ್ಪ. ಓ ನೀನ್ ಯಾವ ಕಾಲಕ್ಕೆ ನಾನು ಟಿಫನ್ ಮಾಡಿಸಿ ಬಿಡು. ಸರಿ, ನನಗೆ ಕೆಲಸ ಐತೆ, ನಾನು ಹೋಗಿ ಬರ್ತೀನಿ. ಆಯ್ತು, ಹೋಯ್ ಬಾ. ಅಣ್ಣ ಅಣ್ಣ ಹೋಗಿ ಬರ್ತೀನಿ. ಅಣ್ಣ ಇಲ್ಲಿ ಬಾಕ್ಸ್ ಇಟ್ಟಿದ್ದು ನೋಡೋಣ, ಹೋಗಿ ಬರ್ತೀನಿ. ಸೌಕರ್ಯ, ನಿಮ್ಮನ್ನ ನೋಡಿದ್ರೆ ಇಡೀ ಊರೇ ಭಯಬೀಳುತ್ತೆ ಸೌಕರ್ಯ. ಹೌದಾ? ಈ ಭೀಮನ್ ಗತ್ತಂದ್ರೆ ಏನ್ ಅನ್ಕಂಡಿಯಾ? ಏ ಹುಡುಗ, ಇಲ್ ಬಾ. ಏನ್ ಹೇಳು ಸೌಕರ್ಯ, ಈ ಹುಡುಗ ಬಡ್ಡೆ ನಿಮ್ಗೆ ಮರ್ಯಾದೆ ಕೊಡ್ತಿಲ್ಲ. ಲೇ ಬಾರ್ಲೇ. ಸೌಕರ್ಯ, ನೋಡಿದ್ರ ನಿಮ್ ಹವ ಬರ್ತಾ ಇದ್ದ ನೋಡಿ. ಬಂದಿನಲ್ಲ, ಏನ್ ಹೇಳು. ಏಯ್, ನಾ ಅಂದ್ರೆ ಭಯ ಅಲ್ವಾ ನಿನ್ಗೆ? ಅಯ್ಯಪ್ಪ, ನಮ್ ಸೌಕರ್ಯನು ಈ ಹುಡುಗನ್ ಮುಂದೆ ಇಷ್ಟೊಂದ್ ಬಿಲ್ಡಪ್ಪ. ನಾನು ನಮ್ಮಪ್ಪನಿಗೆ ಭಯ ಬೀಳೋದಿಲ್ಲ, ನಿನ್ನ ನೋಡಿ ಭಯ ಬೀಳ್ತೀನಾ? ಯಪ್ಪ, ಏನ್ ಸೌಕರ್ಯ ಇದು ನಿಮ್ಗೆ? ಏ ಹೋಗೋ, ನೋಡಕ್ಕೆ ಸಣ್ಣ ಮಗು ತರ ಇದ್ಯಾ, ಸುಮ್ನೆ ಬಿಡ್ತಾ ಇದೀನಿ, ಹೋಗು. ಇಲ್ಲ, ಹೋಗಲ್ಲ. ಏನ್ ಮಾಡ್ತೀಯ ಹೇಳು. ನೀನ್ ಹಿಂಗೆ ಮಾಡಿದ್ರೆ ನಮ್ಮ ಅಪ್ಪಗೆ ಹೇಳ್ತೀನಿ ನೋಡು. ಕ್ವಾರ್ಟರ್ ಕುಡಿದು ಬಂದು ಜಗಳ ಮಾಡ್ತಾನ ನೋಡು. ಲೇ, ಅವನ್ನ ಮೊದ್ಲು ಇಲ್ಲಿಂದ ಕಳ್ಸು, ನನ್ ಮರೆತೈತಿದ್ನ. ಲೇ ಹೋಗ್ಲೆ, ಇಲ್ಲಿಂದ ಹೋಗ್ಲೆ, ಆಟ ಆಡ್ಕೊ ಹೋಗ್ಲೇ. ಹೋಗೋ ಹುಡುಗನ ಕರೆದು ಮರ್ಯಾದೆ ತೆಗೆಸ್ಕೊಂಡು ನನಗೆ ಓಡಿಸು ಅಂತವನೇ. ಇಷ್ಟು ಬಿಲ್ಡಪ್ ಬೇಕಾಗಿತ್ತ ಇವನಿಗೆ?
ಕಸ ಗುಡ್ಸಿದ್ ಅಲ್ಲೇ ಇರ್, ಬಂದ್ ಗತಿ ಕಾಣಿಸ್ತೀನಿ ನಿನ್ಗೆ. ಇವಳು ಕಾಲಾಗ ಸಾಕಾಗೋತ್. ದಿನ ಬೆಳಗ್ಗೆದ್ದು ನೆವಿಟ್ಟು ಮಾಡೋದು ಇದು ಮಾಡೋದು ಐತಿ. ಇವತ್ತು ಹಬ್ಬ ಇವಳಿಗೆ ದಿನ ಬೆಳಗ್ಗೆದ್ದು ಇದ ಐತಿ ಇವಳ್ದು. ನೋಡೋಣ. ಪಾ ಸಾಕಾಯ್ತು ಈಕಿ ಕಾಲಾಗ. ಇವಳ ಮನೆ ಮುಂದೆ ಕಸನೆಲ್ಲ ನಮ್ಮ ಮನೆ ಮುಂದೆ ಚೆಲ್ತಾಳೆ. ಮನೆ ಕೆಲಸನೆಲ್ಲ ಬಿಟ್ಟು ಬರೀ ಈಕಿ ಕಸ ಬೆಳೆಯೋದೇ ಆಗೈತೆ. ಸಾಕಾಗೈತಿ ಈಕಿ ಕಾಲಾಗ. ಬೇರೆ ಕೆಲ್ಸ ಇಲ್ಲ ಅನ್ಕಂಡಾಳ ಈಕಿ. ಏನ ನಾನು ಒಳಗದೀನಿ ಅಂತಂದೇಳಿ ನನ್ನ ಮನೆ ಮುಂದೆ ಕಸ ಕುಪ್ಪೆ ಮಾಡ್ತೀನಿ. ನಿನ್ನ ಮನೆ ಮುಂದೆ ಕುಪ್ಪೆ ಮಾಡ್ಕೋಬೇಕು. ನನ್ನ ಮನೆ ಮುಂದೆ ಕಸ ದಬ್ತೀನಿ ನೀನಲ್ಲ. ನನ್ನ ಮನೆ ಮುಂದೆ ಕಸ ದಬ್ಬದ್ ನಾನೆಲ್ಲ ನಿನ್ ನಾಟಕ ಎಲ್ಲ ನೋಡ್ಕೊಂತ ನಿಂತ್ಕೊಂಡಿನಿ. ಏನಲ್ಲೇ ಏನ್ ಬಿಟ್ಟಂಗೆಲ್ಲ ಜಾಸ್ತಿ ಮಾಡ್ತಿ. ಏನ್ ಹೇಳ್ ನಿಂದ? ಏನೇ ಮೈ ಮೇಲೆ ಬರ್ತೀವಿ ಮತ್ತೆ ನೋಡ್ ಮತ್ತೆ ನಿನ್ನ ನೋಡ್ ಮತ್ತೆ ನನ್ನ ದಾರಿಯಿಂದ ತಪ್ಪು. ಒಳಗಿದ್ದ ಬಂದು ಕಸ ಎಲ್ಲ ನನ್ನ ಮನೆ ಮುಂದೆ ಗುಡ್ಸಿ ಅದನ್ನ ಯಾರ ಗುಡ್ಸ್ಬೇಕ ಆ ಕಡೆಗೆ? ಬಂದ್ಬಿಟ್ಟು ನನ್ನ ಮನೆ ಮುಂದೆ ಯಾಕೆ ದಬ್ಬಿನ ಕಸನ ನೋಡಿ ಹೇಳಿನ. ಯಪ್ಪ ಏನ್ ಬೇವ್ರಪ್ಪ. ಎಷ್ಟು ಕೆಲಸ ಮಾಡಿದ್ರೇನು ಈ ಸಾವ್ಕಾರ ಸಂಬಳನೇ ಕೊಡ್ತಿಲ್ಲ. ಸಾವ್ಕಾರ ಬಂದ. ಸಾವ್ಕಾರ್ರೆ, ತುಂಬಾ ತಿಂಗಳಾಯ್ತು. 3-4 ತಿಂಗಳಿಂದ ಸಂಬಳನೇ ಕೊಟ್ಟಿಲ್ಲ. ಈಗ್ಲಾದ್ರೂ ಕೊಡಿ ಸಾವ್ಕಾರ್ರೆ. ಆಯ್ತು ತಗೋ ಕೊಡೋಣ. ಸರಿ ಸಾವ್ಕಾರ್ರೆ. ಏ ಮುದ್ಕ ಬಾ ಇಲ್ಲಿ. ಯಾರಪ್ಪ ನೀನು? ನಾನು ಯಾರಂತ ನಿನಗೆ ಗೊತ್ತಿಲ್ಲ? ಯಾರಪ್ಪ ನೀನು? ಯಾರಪ್ಪ ನನಗೆ ಗೊತ್ತಾಗಲ್ಲ. ಸ್ವಲ್ಪ ನಿಧಾನ ಮಾತಾಡೋ. ಅಷ್ಟು ಗಟ್ಟಿಯಾಗಿ ಮಾತಾಡ್ತಿದ್ಯಲ್ಲ. ಭೀಮನ್ ಎದುರು ನಿಂತಾಗ ಭಯದಂತಿರ್ಬೇಕು. ನಾನು ನಿಧಾನವಾಗಿ ಮಾತಾಡ್ತಿದ್ದೇನೆ. ಆಯ್ತು ಸರಿ ಮುದುಕ ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ಇಲ್ಲ ಅಂದ್ರೆ ನಿನ್ನ ಇಲ್ಲ ಊತಾಕ್ಬಿಡ್ತಿದೆ. ಇನ್ ಸ್ವಲ್ಪ ದಿನ ಬಿಟ್ರೆ ಅವನೇ ಕುಣಿಯಕ್ ಹೋಗ್ತಾನೆ. ಅದ್ರಲ್ಲಿ ಇವನು ಊತಾಕ್ತಾನಂತೆ. ಆಯ್ತು ತಾತ, ಹೋಗು. ಎಷ್ಟು ಸೊಕ್ಕೈತ್ ನೋಡಿ ಇವಳಿಗೆ. ಏ ಪಿಸಿರಿ, ಎಲ್ಲಿದ್ದಿಲ್ಲ ನಿನಗೆ ನೀರ್ ಚೆಲ್ಲಕ್ ಜಾಗ? ನನ್ನ ಮನೆ ಮಂದಿ ಸಾಮಾನ್ ತಗೊಂಡ್ ನೀರ್ ಚೆಲ್ಲಕ ಚೆಲ್ತಿ ನೋಡೆ ಪಿಸ್ರಿ. ನೋಡಿ ಹೆಂಗಿರ್ತೈತ್ ನಿಂದಂತ. ಏನೇ ನನ್ ಕೂದ್ಲು ಇಟ್ಕಂತೀಯ? ನಿನ್ ಕೂದ್ಲು ನಾನ್ ಇಟ್ಕಂತೀನಿ. ನೀನಲ್ಲೇ ಮೊದಲ್ ನೀರ್ ಚೆಲ್ದಕ್ಕೆ. ನನ್ನ ಗಂಡನೇ ನನಗೆ ಮುಟ್ಟಿಲ್ಲ. ಫಸ್ಟ್ ಕೈ ತೆಗಿ ನೀನು. ಫಸ್ಟ್ ಕೈ ತೆಗಿಲ್ಲ ನೀನು. ಕೈ ತೆಗೆದು ಮಾತಾಡು.
ಮಾನ ಮರ್ಯಾದಿಲ್ದಾಳೆ ನನ್ನ ಮನೆ ಮುಂದೆ ನೀರ್ ಚೆಲ್ಲಿ ನಾಟಕ ಮಾಡಕ್ ಬಂದ್ಯಾ ನೀನು ನೋಡಂಗೆ ನೋಡವ ನೀನ ನೀನ ನೀನಲೇ ನೋಡು ಈಕೆ ಎಲ್ಲ ಮಾಡೋದು. ನಿಂದೆಲ್ಲ ನೋಡಿದ್ದೈತೆ ನಿಂದೇನ್ ತೋರ್ಸಕ್ ಬಂದಿ ನಾನು ಪತ್ರೊಳೆ ನಿಂತಿದ್ದಾಗ ಪತ್ರೊಳೆ ಊರ್ ಮಂದಿ ನೋಡಿದ್ದೈತೆ ಇಲ್ಲೋಡ ನಿನ್ನ ಕಣ್ಣು ಕಾಲ್ ಕಿಸ್ ಮಾತಾಡ್ರಿ ಏನಾಕತ್ತೆ ನೋಡಿ ನೋಡು ಮತ್ತೆ ಒದ್ದ ಕಳಿಸ್ತೀನಿ ನೋಡು. ಇವಾಗಾದ್ರೂ ಇಲ್ಲೇ ಇದ್ನಲ್ಲ, ಎಲ್ಲಿ ಹೋದ ಇವನು? ಎಲ್ಲಿಗೆ ಹೋದ್ನಪ್ಪ ಇವನು? ಇಲ್ಲಿದ್ದಾನೆ. ಅಯ್ಯೋ, ಏನಾಯ್ತು ಇವನ್ಗೆ? ಅಯ್ಯೋ ಅಯ್ಯೋ, ಏನಾಯ್ತು ಇವನ್ಗೆ? ಜಸ್ಟ್ ನೀನು ಟಚ್ ಮಾಡಿದೆ ಅಷ್ಟೇ. ಯಾವ ಕಡೆ ಹೋಗ್ಬೇಕ್ರಿ ಸರ್ ಹಿಂಗೋಗ್ರಿ ಸರ್. ಸರ್ ಇಲ್ಲೇ ಸರ್. ಹಾಂ ನಮಸ್ತೆ ಸರ್. ನಮಸ್ಕಾರ. ಏನು ಬ್ಲಡ್ ಗಿಡ್ ಏನು ಕಾಣ್ತಾ ಇಲ್ವಲ್ಲ, ಹೆಂಗಾಗಿರ್ಬೋದು? ನೋಡೋಣ. ಅಯ್ಯೋ, ಪೊಲೀಸರು ಬಂದ್ಬಿಟ್ರಲ್ಲ, ನಾನೇನು ತಪ್ಪು ಮಾಡಿಲ್ವಲ್ಲ. ಯಾರೋ ಇವನ್ನ ಸಾಯಿಸಿದ್ದು? ಯಾರು ಹೇಳಂಗೆ ಕಾಣ್ತಿಲ್ಲ. ಬರ್ರಿ, ನನಗೆ ಯಾಕೋ ಅವ್ನು ಕುಂತವನ ಮೇಲೆ ಅನುಮಾನ ಐತೆ, ಕೇಳ್ಬಿಡೋಣ. ಓಯ್, ಇವನ್ನ ನೀನೇ ಕೊಲೆ ಮಾಡಿದ್ದು? ಸರ್, ನಾನು ಯಾರನ್ನೂ ಕೊಲೆ ಮಾಡಿಲ್ಲ. ಅವನ್ನ ಮುಟ್ದೆ ಅಷ್ಟೇ. ಅವ್ನು ಪುಸ್ತಕಂತ ಬಿದ್ದೋದ. ಅವ್ನು ಸತ್ತೋಗ್ರೆ ನನಗೆ ಗೊತ್ತೇ ಇಲ್ಲ ಸರ್. ಓಯ್, ಪೊಲೀಸ್ ಸ್ಟೇಷನ್ ಕರ್ಕೊಂಬರ್ರಿ ಇವನ್ನ. ಹಾಂ ಓಕೆ ಸರ್. ನಂದು ಕೂಡ ಇಟ್ಟಿನಮ್ಮ, ನಿಂದ್ಯಾಕೆ ಇಟ್ಟಿಗಿಲ್ಲಿ? ನಾನು ಮೊದಲು ಬಂದಿನಮ್ಮ, ನಂದೈತಿ ಫಸ್ಟ್ ತಡಿ. ಅಲ್ಲ ನಂದೈತಮ್ಮ ಮುಂದೆ. ಏನ್ ನಂದೈತಿ? ಕನ್ಸಾವಲ್ ನಿನಗೆ ನಾನು ಇಡಕತ್ತೀನಿ ಅಂಬದು. ಅಲ್ಲ ನೀನ್ ಇಡಕ್ಕೆ ಎಲ್ಲಿಗೆ ಹೋಗಿದ್ದೆ? ನಿಮ್ಮಪ್ಪನ ಮನೆ ಕೊಳೆ ಎಲ್ಲ ನಾ ತುಂಬತ್ತನ ನಿಂದ್ರು. ಇದೇ ನಿಮ್ಮ ಅಪ್ಪಂದ ಸರ್ಕಾರ ಕಂದಕ್ಕ ನಂದ ನಿಂದಂತ ಬಾಳಕತ್ತಿರೋದು. ಮೊದಲು ಬಂದಿನಂತ ಗ್ಯಾರಂಟಿ ಇಲ್ದಂಗ ಜಗಳ ಮಾಡಕ್ ಬಂದಿ ನೋಡಿ. ನೀನ್ ಕೊಡ ತುಂಬಾ ಅವರಿಗೆ ನಿಂದ್ರಬೇಕಿಲ್ಲ. ಏನ್ ಫಸ್ಟ್ ನಿಂದ ಇಟ್ಟಿಲ್ಲ. ಫಸ್ಟ್ ಇಟ್ಟದಕ್ಕಿ ಬರ್ಬೇಕಾಗಿತ್ತು. ಕೊಳಕ್ ನೀರ್ ಬಂದ್ಗಟ್ಲೇನ ಬೆಳಗಾವಿ ಜನ ಲೈನ್ಗೆ ಹಚ್ಚಿನಿ, ಬಂದಿಟ್ಟಿನಿ. ಅವೆಲ್ಲ ನೀನ್ ಪುಣ ಕೇಳಕ್ ಬಂದಿಲ್ಲ. ಕೊಡ ಹಚ್ಚಿನಿ, ತುಂಬಾ ಅವರಿಗೆ ನಿಂತ್ಕ ತೆಪ್ಪಗ. ಅಲ್ಲಿ ಅಕ್ಕೋರಿಗೆ ಕೇಳು. ಏನ್ ಅಕ್ಕೋರ್ನ ಕೇಳ್ಬೇಕು? ಮಾಡಕ್ ಹೋಗ್ಬೇಡ.
ಏಯ್ ಕೊಲೆ ಮಾಡಿ ಬಂದ್ಬಿಟ್ಟು ಇಲ್ಲಿ ಊಟ ಮಾಡ್ತಿದೀಯಾ? ಎದ್ದಾಳ ಮ್ಯಾಗೆ ಅಕ್ಕ ಏನೋ ನೋಡ್ತೀಯಾ? ಮಾರ್ಕೆಟಲ್ಲಿ ಕೊಲೆ ಮಾಡಿದಲ್ದೆ ಅಲ್ಲೇ ಎದುರುಗಡೆ ಕುಂತಿದೀಯಾ? ಹಾಂ, ಎಷ್ಟು ಸೊಕ್ಕರೆ ನಿನಗೆ. ಇಷ್ಟು ಮಾತಾಡ್ತಿದ್ದೀನಿ, ನಿನ್ನ ಪಾಡಿ ನೀರು ಕುಡ್ತಾ ಊಟ ಮಾಡ್ತಿದೀಯಾ? ಹಾಂ, ನಿನಗೆ ಹೇಳ್ತಿರೋದು ಎದ್ದಾಳಲೇ ಸರ್ ಒಳ್ಳೆ ಮಗನ ಎದ್ದಾಳ. ಸರ್ ಸರ್ ಹೋಗ ಅಲ್ಲೇ. ಇವನ್ ಬಾಯಿಂದ ನಿಜ ಹೆಂಗ್ ಬರೆಸ್ಬೇಕಂತ ನನಗೆ ಚೆನ್ನಾಗಿ ಗೊತ್ತು. ಕೊಡ್ರಿ ಇಲ್ಲಿ. ಸರ್ ಪಾಪ ಬಿಟ್ಬಿಡಿ ಸರ್, ಅಮಾಯಕ ಥರ ಕಾಣ್ತಿದ್ದಾನೆ. ಅವ್ನು ಸುಮ್ಮನೆ ಬಂದಿಲ್ರಿ, ಕೊಲೆ ಮಾಡಿ ಬಂದಿರೋದವನು. ನಮಸ್ಕಾರ ಸರ್. ನಮಸ್ಕಾರ ಲಕ್ಷ್ಮಮ್ಮ. ಬಾಮ್ಮ. ಏನಮ್ಮ ಬಂದಿದೀಯಾ? ಯಾವುದೇ ವಸ್ತು ಮುಟ್ಲಿ 2 ಸಾರಿ ಮುಟ್ಟ ಅಭ್ಯಾಸ ಇದೆ ರೀ. ಹೌದಾ? ಇಲ್ಲಿ ಬಾರು, ಪೆನ್ ತಗೋ. ಸರ್ ಈ ರೋಗ ಅವ್ರ ತಾತನಿಗಿತ್ತು, ಅವ್ರ ಅಪ್ಪನಿಗಿತ್ತು. ಇವನಿಗೆ ಬಂದಿದೆ ಸರ್ ಇವಾಗ. ಮೊನ್ನೆ ಒಂದು ಹುಡುಗ ಬಾವಿ ಹತ್ರ ನಿಂತ್ಕೊಂಡಿದ್ದ. ಅವನಿಗೆ ಒಂದೇ ಕೈನಿಂದ ಮುಟ್ಟಾನಂತೇಳಿ ಇನ್ನೊಂದು ಕೈಲಿಂದ ಜೋರಾಗಿ ಮುಟ್ಟಕ್ಕೆ ಹೋದ. ಆ ಹುಡುಗ ಬಾವಿಯಲ್ಲಿ ಬಿದ್ದುಬಿಟ್ಟ ಸರ್. ಅಲ್ಲಿದ್ದವರೆಲ್ಲ ಕಾಪಾಡಿದ್ರು ಸರ್. ಇದೇನು ದೊಡ್ಡ ರೋಗವಲ್ಲ, ಹ್ಞೂ ಇದಕ್ಕೆ ಸರ್. ಚಿಕಿತ್ಸೆ ಇದೆ. ಹ್ಞೂ ಸರ್. ನೀವು ದೊಡ್ಡ ಡಾಕ್ಟರ್ ಹತ್ರ ತೋರಿಸಿದ್ರೆ ಹುಡುಗ ಚೆನ್ನಾಗಾಗ್ತಾನೆ. ಓಕೆ ಸರ್. ಆಯ್ತು ಸರ್, ಆಯ್ತಮ್ಮ, ಬರ್ತೀವಿ ಸರ್. ಒಳ್ಳೇದಾಗ್ಲಿ. ಮನೆ ಬಿಟ್ಟು ಬಿಡ್ತು ನಂಗೆ ಅಮ್ಮ. ನಾ ಮನ್ಯಾಗ ಇರಂಗಿಲ್ಲ. ಯಾವ್ದೇ ರೊಕ್ಕ ಕೊಟ್ಟಿದೆ ನಾ ಬಾಡಿಗೆ ಮನೆಯಾಗ ನಾಕೇನು ಜೋಳ ಗಂಟೆ ಜಾನ್ಸಿತ್ತಲ್ಲ. ದಿನ ಬೆಳಗ್ಗೆ ಅದ ನೀರಿಗೆ ಕಸಕ್ಕೆ ನಮ್ಮಿಂದ ಗುದ್ದಾಡೋದು ಆಗಂಗಿಲ್ಲ. ಹೋಗ್ಬಿಡ್ತು ಅವ ದಿನ ಬೆಳಗ್ಗೆ ದಕ್ಕಿತ್ತಲ್ಲ ಎಲ್ಲಿ ಜೋಳ ಮಾಡಕ್ ಒಂದು ಮರದ ಬೇಕಂದ್ರೆ 3 ದಿನ ಆದ್ರೆ ನಿಂದ್ರತಾಗಿ ಕಸ ಬೇಕಾದ್ರೆ ಕಸದ ಬಿದ್ನೆ ನೀರಿಗೆ ಗುದ್ದಾಡಿದ್ನೆ. ಹಾಕಿತ್ತಲ್ಲಿ ಯಾರು ಗುದ್ದಾಡ್ಬೇಕಮ್ಮ? ಆಕೆ ಒಳ್ಳೆ ಆಡ್ಕೊಂತಿರಲ್ಲಕ್ಕ ನಮ್ಮ ಜಾಗದಾಗ. ಅದಕ್ಕೆ ನಾವ ಕಣ್ಣಿಗೆ ಮರ್ಯಾದಂಗೆ ಹೋಗ್ಬಿಡ್ತು. 4 ಮಂದಿಗೆ ಒಳ್ಳೆಯವ್ರಾಗ್ಬಿಟ್ಟೈತಮ್ಮ. ದಿನ ಬೆಳಗ್ಗೆ ಎದ್ದು ನೆಮ್ಮದಿನ ಇಲ್ದಂಗೆ ಆಗ್ಬಿಡತ್ತೆ. ಕುಂತರು ಅದ ಚಿಂತೆ, ನಿಂತರು ಅದ ಚಿಂತೆ. ಆ ನಮ್ಮನು ವಾದ ಮಾಡ್ತಾಳೆ ಆಕೆ. ಎಲ್ಲಿ ಗಂಡ ಏನ್ರ ತಾಳೆ ಅನ್ಸಿ ನೆಮ್ಮದಿ ತಗೋಬೇಕಂತ ಮಾಡ್ತಾಳೆ ಅನ್ನೋ ನನಗೆ ಅರ್ಥನಾಗವಲ್ತು. ಅದಕ್ಕೆ ಮನೆಗೆ ವ್ಯಾಪಾರ ಹಚ್ಬಿಟ್ಟಿನಿ. ಓಣೆಲ್ಲ ಓಣಿ ಹೇಳ್ಕಂತೆ ಬರ್ತಾಳೆ ನೋಡಿ. ಶಾಲೆ ಎಲ್ಲ ರಾಣಿ ಮಿಟ್ಟಿ ಹೇಳ್ಕಂತೆ ಬರ್ತಾಳೆ ಬಾಗ್ಲು. ಊರೆಲ್ಲ ಹೇಳ್ಕೊಂಡ್ ಬಂದ ಸುಂದ್ರಿ
ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿದಾಗ ಅಂಬರೀಷ್ ಎನ್ನುವ ವ್ಯಕ್ತಿಯು OCD ರೋಗದಿಂದ ಬಳಲುತ್ತಿರುವುದು ತಿಳಿದಿರುತ್ತದೆ. ಆಕಸ್ಮಿಕವಾಗಿ ನಡೆದಿರುವ ಘಟನೆ ಎಂದು ಉದ್ದೇಶಪೂರ್ವಕವಾಗಿ ಕೊಲೆ ಮಾಡಿಲ್ಲ ಎನ್ನುವುದು ಸಾಬೀತಾಗಿದೆ. OCD ಎಂಬುದು ಒಂದು ಮಾನಸಿಕ ಸಮಸ್ಯೆ. ಇದರಲ್ಲಿ ಪದೇ ಪದೇ ಆತಂಕ ಉಂಟು ಮಾಡುವ ಯೋಚನೆಗಳು ಬರುತ್ತವೆ. ಅವನ್ನು ತಡೆಯಲು ನೀವು ಕೆಲವು ಕೆಲಸಗಳನ್ನು ಪದೇ ಪದೇ ಮಾಡಬೇಕಾಗುತ್ತದೆ. ಒಂದು ಕೈ ಮುಟ್ಟಿದ ಮೇಲೆ ಇನ್ನೊಂದು ಕೈಯನ್ನು ಮುಟ್ಟಲೇಬೇಕು ಎನ್ನುವ ಸಮಸ್ಯೆ ಇರುವವರಿಗೆ ಆಗುವ ಒಂದು ಅನುಭವ. OCD ಯಾಕೆ ಬರುತ್ತದೆ ಎಂದು ಸ್ಪಷ್ಟವಾಗಿ ಗೊತ್ತಿಲ್ಲ. ಮೆದುಳಿನಲ್ಲಿ ಕೆಲವು ರಾಸಾಯನಿಕಗಳು ಬದಲಾವಣೆ, ಅನುವಂಶೀಯತೆ, ಪರಿಸರ ಕಾರಣಗಳು, ಹೀಗೆ ಅನೇಕ ಕಾರಣಗಳು ಇರಬಹುದು. ಯಾರೋ ಒಬ್ಬರಲ್ಲಿ ಈ ಕಾಯಿಲೆ ಕಾಣಿಸಿಕೊಳ್ಳುತ್ತದೆ. ಈ ತರಹದ ಸಮಸ್ಯೆಗಳಿಂದ ನೇರವಾಗಿ ಪ್ರಾಣಕ್ಕೆ ಹಾನಿ ಆಗುವುದಿಲ್ಲ. ಆದರೆ ಇದರಿಂದ ಉಂಟಾಗುವ ಆತಂಕ ಮತ್ತು ಬೇರೆ ಬೇರೆ ಸಮಸ್ಯೆಗಳು ಜೀವನದ ಗುಣಮಟ್ಟದ ಮೇಲೆ ಪರಿಣಾಮ ಬೀರಬಹುದು. ಅವನಿಗೆ OCD ಎಂಬ ಗೀಳು ಕಾಯಿಲೆ ಇದ್ದು ಬುದ್ಧಿಮಾಂದ್ಯ ವ್ಯಕ್ತಿ ಎಂದು ತಿಳಿದುಬಂದಿದೆ. ಈ ಕೂಡಲೇ ಅಂಬರೀಷ್ನನ್ನು ಜೈಲಿನಿಂದ ಬಿಡುಗಡೆ ಮಾಡಬೇಕು ಎಂದು ನ್ಯಾಯಾಲಯ ತೀರ್ಪು ನೀಡಿತು. ಏನು ಬುಗ್ಗಣ, ಹೆಂಗೈತೆ ವ್ಯಾಪಾರ? ಲೈಫ್ ಚೆನ್ನಾಗೈತೆ ಬಿಡಪ್ಪ. ಇವನು ನಿಂಗೆ ಓಡಿ ಬರ್ತದನ, ಏನಾಯ್ತು? ಹಾಂ ಬುಗಣ ಅಂಬರೀಷ್ ಅಣ್ಣ ಜೈಲಿಂದ ರಿಲೀಸ್ ಆಗಿದ್ದಾನಣ್ಣ. ಹೌದಾ? ಮುಚ್ಚರ ಬಾಗ್ಲಿನ. ಒಬ್ಬೊಬ್ಬರ ಮಾನಸಿಕ ಸ್ಥಿತಿಗಳು. ಒಬ್ಬರಿಗೆ ಒಂದು ವಸ್ತು ಮುಟ್ಟಿದರೆ ಇನ್ನೊಂದು ಸಾರಿ ಮುಟ್ಟುವ ಅಭ್ಯಾಸ, ಇನ್ನೊಬ್ಬರಿಗೆ ಜಗಳ ಮಾಡುವ ಅಭ್ಯಾಸ, ಇನ್ನೊಬ್ಬರಿಗೆ ನಾನು ಶ್ರೀಮಂತ, ನನ್ನ ನೋಡಿದರೆ ಎಲ್ಲರೂ ಭಯಬೀಳಬೇಕು ಎಂಬ ಅಭ್ಯಾಸ. ಅದೇ ರೀತಿ ಪ್ರತಿ ಮನುಷ್ಯನಲ್ಲಿ OCD ಎಂಬ ಗೀಳು ಕಾಯಿಲೆ ಇರುತ್ತದೆ. ಈಗಲೂ ಸಹ ನಾವು ಅದೇ ಪರಿಸ್ಥಿತಿಯಲ್ಲಿ ಜೀವಿಸುತ್ತಿದ್ದೇವೆ.